ಸಮಸ್ಯೆಗಳ ಆಗಾರ. ಈಗಾಗಲೇ ಹೇಳಿದ್ರು ಕಿಶನ್ ಅವರು ತುಂಬಾ ಸಮಸ್ಯೆ ಇರುವಂತ ಪ್ರಾಧಿಕಾರ. ಯಾಕಂತ ಹೇಳಿದ್ರೆ ಕನ್ವರ್ಷನ್ 15 ಸೆಂಟ್ಗಿಂತ ಮೇಲೆ ಬರುವಂತಹ ಕನ್ವರ್ಷನ್ಗಳೆಲ್ಲ ಪ್ರಾಧಿಕಾರದ ಅಂಡರ್ ಬರ್ತದೆ. ಆದ್ರಿಂದ ವಿನೋದ್ ಕಾಸ್ತ್ರು ಹಾಗೂ ಅವರ ತಂಡದವರಿಗೆ ಖಂಡಿತವಾಗಿ ಬಹಳಷ್ಟು ಕೆಲಸ ಉಂಟು. ಯಾಕಂದ್ರೆ ದಿನ ಬೆಳಿಗ್ಗೆ ಆದ್ರೆ ನಮ್ಗೆ ಫೋನ್ ಬರ್ತದೆ ಪ್ರಾಧಿಕಾರದಿಂದ ಸಮಸ್ಯೆ, ಆ ಸಮಸ್ಯೆ, ಈ ಸಮಸ್ಯೆ ಅಂತ. ಅಧಿಕಾರಿಗಳು ಹಾಗೆ 2 ಅಧಿಕಾರಿಗಳಿದ್ದಾರೆ, 2 ಒಂದೇ ದಿನ ಬರ್ತಾ ಇಲ್ಲ. ಒಂದು ದಿವಸ ಒಬ್ರು ಬಂದ್ರೆ ಒಂದು ದಿವಸ ಒಬ್ರು ಬರ್ತಾರೆ. ಆದ್ರಿಂದ ಜನರ ಕೆಲಸ ಆಗ್ತಾ ಇಲ್ಲ ಇಲ್ಲಿ. ಆದ್ರಿಂದ ವಿನೋದ್ ಕಾಸ್ತ್ರು ಹಾಗೆ ಅವರ ತಂಡದವರಿಗೆ ಬಹಳಷ್ಟು ಕೆಲಸ ಉಂಟು ಇಲ್ಲಿ. ಆದ್ರಿಂದ ಆ ಕೆಲಸವನ್ನು ಸರಿಯಾಗಿ ನಿಭಾಯಿಸಿಕೊಂಡು ಜನರಿಗೆ ಸಹಕಾರಿಯಾಗುವಂತ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಹಾಗೆ ವಿನೋದ್ ಕಾಸ್ತ್ರು ಯಾರು ಅಂತ ಹೇಳಿ ಈಗಾಗಲೇ ನಮ್ಗೆಲ್ಲರಿಗೂ ತಿಳಿದಂತ ವಿಚಾರ. ವಿನೋದ್ ಕಾಸ್ತ್ರ ತಂದೆಯವರು ಎಡ್ವಿನ್ ಡಿ ಕಾಸ್ತ್ರ ಅವರು ಪುರಸಭಾ ಅಧ್ಯಕ್ಷರಾಗಿ ಬಹಳಷ್ಟು ಕೆಲಸಗಳನ್ನು ಮಾಡಿದರು. ಅದೇ ರೀತಿಯಲ್ಲಿ ಅವರ ತಾಯಿ ಉಪಾಧ್ಯಕ್ಷರಾಗಿ, ಪುರಸಭಾ ಉಪಾಧ್ಯಕ್ಷರಾಗಿ ಬಹಳಷ್ಟು ಕೆಲಸಗಳನ್ನು ಮಾಡಿದವರು. ವಿನೋದ್ ಕಾಸ್ತ್ರ ಯಾರು ಅಂತ ಹೇಳಿ ಮತ್ತೆ ಹೇಳಬೇಕಿಲ್ಲ. ಯಾಕಂತ ಹೇಳಿದ್ರೆ ವಿನೋದ್ ಮಧು ಸ್ವಭಾವದ ವ್ಯಕ್ತಿ. ಅವರು ಇಂಜಿನಿಯರಿಂಗ್ ಪದವೀಧರ ಒಬ್ಬ ವ್ಯಕ್ತಿ. ಆದ್ರೆ ಕೆಲವರಿಗೆ ನಮ್ಗೆ ಸಿಗ್ಲಿಲ್ಲ ಅಂತ ಹೇಳಿ ಇರ್ಬೋದು, ಆದ್ರೆ ಯಾರು ಬೇಸರ ಮಾಡ್ಕೊಳ್ಬಾರ್ದು. ಯಾಕಂದ್ರೆ ಪ್ರಾಧಿಕಾರದ ಅಧ್ಯಕ್ಷರು ಒಬ್ಬರಿಗೆ ಮಾತ್ರ ಕೊಡ್ಲಿಕ್ಕೆ ಸಾಧ್ಯ ಆಗುವಂತದ್ದು. ಇನ್ನೊಮ್ಮೆ ಮತ್ತೆ ಉಳಿದವರಿಗೆ ಅವಕಾಶ ಸಿಗ್ತದೆ. ಆದ್ರಿಂದ ಯಾರು ಕೂಡ ಬೇಸರ ಮಾಡಿಕೊಳ್ಳದೆ ಮತ್ತೊಮ್ಮೆ ಅವಕಾಶ ಸಿಗ್ತದೆ. ಪಕ್ಷದಲ್ಲಿ ಖಂಡಿತವಾಗಿ ಗುರುತಿಸಿಕೊಂಡ್ರೆ, ಪಕ್ಷ ಸಂಘಟನೆಯಲ್ಲಿ ಗುರುತಿಸಿಕೊಂಡ್ರೆ ಖಂಡಿತ ಪಕ್ಷದ ವ್ಯವಸ್ಥೆಯಲ್ಲಿ ಖಂಡಿತ ಸಿಗ್ತದೆ. ನಾಯಕರುಗಳು ಗುರುತು ಮಾಡ್ತಾರೆ. ಆದ್ರಿಂದ ವಿನೋದ್ ಕಾಸ್ತ್ರ ಸಿಕ್ಕಿದೆ, ನಮ್ಗೆ ಸಿಗ್ಲಿಲ್ಲ ಅಂತ ಹೇಳಿ ಯಾರು ಬೇಸರ ಮಾಡಿಕೊಳ್ಳದೆ ವಿನೋದ್ ಕಾಸ್ತ್ರ ಅವರ ಟರ್ಮ್ನಲ್ಲಿ ಒಳ್ಳೆ ಕೆಲಸ ಮಾಡಲಿ, ಹಾಗೆ ತಮ್ಗೆ ಸಿಕ್ಕಿದಾಗ ತಾವು ಕೆಲಸ ಮಾಡಿ ಅಂತ ಹೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ, ವಿನೋದ್ ಕಾಸ್ತ್ರ ಅವರ ತಂಡ ಪುರಸಭಾ ವ್ಯಾಪ್ತಿಯಲ್ಲಿ ಖಂಡಿತ ನಮ್ಮ ಕಾಂಗ್ರೆಸ್ ಪಕ್ಷ ಬಹಳಷ್ಟು ವರ್ಷಗಳಿಂದ ಪುರಸಭಾ ವ್ಯಾಪ್ತಿಯಲ್ಲಿ ಬಹಳ ವೀಕ್ ಇದೆ. ಆದ್ರಿಂದ ತಮ್ಮ ಜವಾಬ್ದಾರಿ ಉಂಟು. ನಾನು ಮೊನ್ನೆ ಕೂಡ ಹೇಳಿದೆ, ನಮ್ಮ ಗ್ಯಾರಂಟಿ ಕಮಿಟಿಯ ಭಾಷಣದಲ್ಲೂ ಹೇಳಿದ್ದೇನೆ, ಪಕ್ಷ ಸಂಘಟನೆ ಬಗ್ಗೆ ಒತ್ತು ಕೊಡಬೇಕು ಅಂತ ಹೇಳಿ. ಅದೇ ರೀತಿಯಲ್ಲಿ ತಾವುಗಳು ಕೂಡ ಆಗಿ ಪುರಸಭಾ ವ್ಯಾಪ್ತಿಯಲ್ಲಿ ದಯಮಾಡಿ ಪಕ್ಷ ಸಂಘಟನೆ ಬಗ್ಗೆ, ಪ್ರತಿ ಬೂತ್ ನಲ್ಲಿ ಪಕ್ಷ ಸಂಘಟನೆ ಬಗ್ಗೆ ತಾವುಗಳು ಈ ಒಂದು ಕಾರ್ಯ ಜೊತೆಯಲ್ಲಿ ಅದನ್ನು ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ, ಈ ಒಂದು ಪ್ರಾಧಿಕಾರದ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಗೆ ನಾನು ಶುಭವನ್ನು ಕೊಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಗೀಗ ತಿಳಿದಿದೆ, ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದೇಶಕ್ಕೆ ಮಾದರಿಯಾಗುವ ರೀತಿಯಲ್ಲಿ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ. ಅನೇಕ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದಿದ್ದಾರೆ, ಜನರನ್ನು ಸಮೃದ್ಧಿಗೊಳಿಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಬೇಕಾದಷ್ಟು GST ಹಣವನ್ನು ಕಳಿಸ್ತಾ ಇದ್ದಾರೆ. ದುಡ್ಡು ವಾಪಸ್ ಬರುವುದಿಲ್ಲ ಆದರೂ ಅವರು ದುಡ್ಡನ್ನು ನಿರಂತರವಾಗಿ ಕಳಿಸ್ತಾ ಇದ್ದಾರೆ. ಆ ಸರ್ಕಾರದ ಒಂದು ಭಾಗವಾಗಿ ಕುಂದಾಪುರ ನಗರ ಪ್ರಾಧಿಕಾರದ ಅಧ್ಯಕ್ಷನಾಗಿ ನಾನು ಆಯ್ಕೆಗೊಂಡಿದ್ದಕ್ಕೆ ನನಗೆ ಆಯ್ಕೆಗೊಳಿಸಿದ ಎಲ್ಲ ನಮ್ಮ ನಾಯಕರುಗಳಿಗೆ, ವೇದಿಕೆ ಮೇಲಿರುವ ನಾಯಕರೇ ನನ್ನನ್ನು ಈ ಕುರ್ಚಿ ಮೇಲೆ ಕೂರಿಸಿದ್ದು ಇರ್ಬೋದು. ಉಳಿದ ಕುರ್ಚಿಯೋ ಅಥವಾ ಕುರ್ಚಿಯೋ ಗೊತ್ತಿಲ್ಲ, ನನ್ನ ಮೇಲೆ ಒಂದು ಭರವಸೆಯನ್ನಿಟ್ಟು ಅವರು ಕೂರಿಸಿದ್ದಾರೆ. ನಿಮ್ಮನ್ನೆಲ್ಲರನ್ನು ನಾನು ವಂದಿಸ್ತಾ ಇದ್ದೇನೆ. ನಾನು ಈಗಾಗಲೇ ಹೇಳಿದ್ದು 20 ವರ್ಷದಿಂದ ನಾನು ಕೆಲಸವನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಮಾಡ್ತಾ ಇದ್ದೇನೆ. ಪ್ರಾರಂಭಿಸಿದ್ದು ನಮ್ಮ ಬೂತಿನ ಕಾರ್ಯಕರ್ತನಾಗಿ, ತದನಂತರ ಬೂತ್ ಅಧ್ಯಕ್ಷನಾಗಿ, ತದನಂತರ ನಗರ ಕಾಂಗ್ರೆಸ್ ಕಾರ್ಯದರ್ಶಿಯಾಗಿ, ನಂತರ ಬ್ಲಾಕ್ ಕಾಂಗ್ರೆಸ್ ಕಾರ್ಯದರ್ಶಿಯಾಗಿ, ಈಗ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷನಾಗಿ ನನಗೆ ಬೆಳೆಸಿದ್ದಾರೆ. ನನಗೆ ಮೊದಲ ದಿನದಿಂದ ಇವತ್ತಿನ ಈ ಕ್ಷಣದವರೆಗೂ ನನಗೆ ಕೈ ಹಿಡಿದು ನಡೆಸಿ, ದಾರಿ ತೋರಿಸಿ, ಯಾವುದು ಸರಿ ಯಾವುದು ತಪ್ಪು ಅಂತ ಪ್ರತಿಯೊಂದು ಹಂತದಲ್ಲಿ ತಿಳಿಸುವಂಥ ನಮ್ಮ ನಾಯಕರು ಕೆ ಪ್ರತಾಪ್ ಚಂದ್ರ ಶೆಟ್ಟಿಯವರು, ಮಾಜಿ ಸಭಾಪತಿಗಳು, ವಿಧಾನ ಪರಿಷತ್ ಸದಸ್ಯರು. ಅವರು ಹೇಳಿದ್ದು ಪ್ರತಿಯೊಂದು ನಾನು ಪ್ರಯತ್ನಪಟ್ಟು ಮಾಡಿದ್ದೇನೆ. ಕೆಲವೊಮ್ಮೆ ತಪ್ಪಿಸಲಿದ್ದೇನೆ. ತಪ್ಪಿದಾಗ ಕ್ಷಮಿಸಿ ಮತ್ತು ಪುನಃ ಸರಿದಾರಿಗೆ ನಾನು ತಂದಿಟ್ಟವರು ನಮ್ಮ ನಾಯಕರಾದ ಸಭಾಪತಿಯವರ ಪ್ರತಾಪ್ ಚಂದ್ರ ಶೆಟ್ಟಿಯವರನ್ನು ನಾನು ಮತ್ತೊಮ್ಮೆ ನೆನಪಿಸುತ್ತಾ, ಅವರು ಊರಲ್ಲಿ ಇರಲಿಲ್ಲ, ಆದ್ದರಿಂದ ಅವರು ಬರಲಿಕ್ಕಾಗಲಿಲ್ಲ. ಅವರು ಸಹ ನನಗೆ ವಿಶ್ವಾಸವನ್ನು ಕೊಟ್ಟಿದ್ದಾರೆ. ಅವರು ಮಾತ್ರ ಅಲ್ಲ, ನಮ್ಮ ಇನ್ನೊಬ್ಬರು ನಾಯಕರು, ಮಾಜಿ ಕೇಂದ್ರ ಸಚಿವರು ಆಸ್ಕರ್ ಫರ್ನಾಂಡಿಸ್ ಅವರು ಯಾವಾಗೆಲ್ಲ ಕುಂದಾಪುರ ಬರ್ತಿದ್ರು ಪ್ರತಿ ಸಲ ನನ್ನನ್ನು ಗುರುತಿಸಿ ಬೆನ್ನನ್ನು ತಟ್ಟಿ ಹೋಗ್ತಾ ಇದ್ರು. ಅವರನ್ನು ಸಹ ಈ ಸಂದರ್ಭದಲ್ಲಿ ನಾನು ನೆನಪಿಸ್ತಾ ಇದ್ದೇನೆ. ಈಗಾಗಲೇ ನಮ್ಮ ನಾಯಕರು ಹೇಳಿದರು ಮುಳ್ಳಿನ ಕುರ್ಚಿ ಅಂತ. ಖಂಡಿತವಾಗಿ 1 ವಾರದ ಅನುಭವ. ಇಲ್ಲಿ ಬಂದಾಗೆಲ್ಲ ಅಲ್ಲಿ ಗೇಟ್ ಹತ್ತಕ್ಕಾಗಿ ಎಂಟ್ರಿ ಆಗಬೇಕಾದ್ರೆ ಕೇಳ್ತಾರೆ, ನೀವೇನು ಹೊಸ ಅಧ್ಯಕ್ಷರು ಅಂತ. ಬೆಳಿಗ್ಗೆ ಒಂದು ಕುರ್ಚಿ ಹಾಕ್ಲಿಕ್ಕಂತ ನಾನು ಚಂದ್ರಶೇಖರ್ ಶೆಟ್ಟರು ಬಂತು. ಆವಾಗಲೇ 4-5 ಕಂಪ್ಲೇಂಟ್ಸ್ ನಮ್ಮ ಹತ್ರ ಬಂದೇ ಇತ್ತು, ನಿಮ್ಮ ಆಫೀಸ್ ಸರಿ ಇಲ್ಲ ಅಂತ. ಖಂಡಿತ ಸರಿ ಮಾಡುವಂಥ ಜವಾಬ್ದಾರಿ ನನ್ನ ಮೇಲಿದೆ. ಒಂದು
ಒಂದು ವಾರದಲ್ಲಿ ನಾನು ಅಧಿಕಾರಿಗಳ ಜೊತೆ ಕುಳಿತು ಕೆಲವೊಂದು ವಿಷಯ ತಿಳ್ಕೊಂಡಾಗ ಸರ್ಕಾರದ ಉದ್ದೇಶ ಸ್ಪಷ್ಟವಾಗಿದೆ. ಕರಾವಳಿಯ ನಮ್ಮ ಕುಂದಾಪುರ ತಾಲೂಕು, ಬೈಂದೂರು ತಾಲೂಕಿನ ವ್ಯಾಪ್ತಿಯಲ್ಲಿ ಸುಂದರವಾದ, ಹಸಿರಾದ, ಒಳ್ಳೆ ಪಾರ್ಕಿಂಗ್ ವ್ಯವಸ್ಥೆ ಇರುವ, ಒಳ್ಳೆ ರಸ್ತೆಗಳನ್ನಿರುವ, ಒಳ್ಳೆ ವಿದ್ಯುತ್ತನ್ನು ಕೊಡುವ ಒಂದು ವ್ಯವಸ್ಥೆಯ ಒಂದು ಲೇಔಟ್ ಅನ್ನು ಮಾಡಿಟ್ಟಿದ್ದಾರೆ. ಅದಕ್ಕೆ ಪೂರಕವಾಗಿ ಪ್ರತಿ ಮನೆಗೆ ರಸ್ತೆಗಳನ್ನು ಹೋಗಬೇಕು ಅನ್ನುವುದು ಅವರ ಉದ್ದೇಶ. ನಾನು ಗಮನಿಸಿದ್ದು ಕುಂದಾಪುರ ಪುರಸಭೆಯಲ್ಲೇ ನಮ್ಮ ಇಲ್ಲಿ ಸರ್ಕಾರಿ ಆಸ್ಪತ್ರೆ ವಾರ್ಡಿನಲ್ಲಿ ರಸ್ತೆ ಬದಿಯ ಎಲ್ಲ ನೀವು ರೇಟ್ ಕೇಳಿದರೆ ಇಡೀ ಜಿಲ್ಲೆಯಲ್ಲಿ ಇರಲಿಕ್ಕಿಲ್ಲ, ಅಷ್ಟು ರೇಟ್ ಇದೆ. ಹೈವೇಯಲ್ಲಿ ಹೋದರೂ ಅಷ್ಟೇ ರೇಟ್ ಇದೆ. ಅದರ ಮಧ್ಯಭಾಗದಲ್ಲಿ ಜಾಗದಲ್ಲಿ ಕೇಳುವುದಿಲ್ಲ. ಯಾಕಂತ ಹೇಳಿದ್ರೆ ರಸ್ತೆ ಇಲ್ಲ. ಒಂದು ರಸ್ತೆ ಇಲ್ಲ ಅಂದಮೇಲೆ ಆ ಭಾಗಕ್ಕೆ ರೇಟು ಬರುವುದಿಲ್ಲ, ಯಾವ ಡೆವಲಪ್ಮೆಂಟು ಆಗುವುದಿಲ್ಲ. ಈ ಉದ್ದೇಶದಿಂದ ಸರ್ಕಾರಿಗಳು ಹೊಸದೊಂದು ಕಾನೂನುಗಳನ್ನು ತಂದಿದ್ದಾರೆ. ಬೈಂದೂರು ಮತ್ತು ಕುಂದಾಪುರ ತಾಲೂಕಿನ ವ್ಯಾಪ್ತಿಯಲ್ಲಿ ನಮಗೆ ಕೆಲಸ ಮಾಡೋದಕ್ಕೆ ಉಂಟು. ಸಮಸ್ಯೆಗಳು ಈಗಾಗಲೇ ನಮ್ಗೆ ಒಂದು ವಾರದಲ್ಲಿ ಹೇಳಿದ ಹಾಗೆ, ದಿನೇಶ್ ಅವರು ಹೇಳಿದ ಹಾಗೆ ಅಧಿಕಾರಿಗಳು ಇಲ್ಲ. 2 ನಮಗೆ ಕಾಯಮಿರುವ ಅಧಿಕಾರಿಗಳು ಇದ್ದಾರೆ ಮತ್ತು ಮೇಲಧಿಕಾರಿಗಳು ಯಾರಿಗೆ ಪವರ್ ಇದೆ ಅವರಿಗೆ ಲಭ್ಯ ಇಲ್ಲ. ಅವರು ವಾರಕ್ಕೆ ಒಂದಿನ ಬರ್ತಾರೆ, ಒಂದಿನ ಬಂದಾಗ ಇನ್ನೊಬ್ರು ಇರುವುದಿಲ್ಲ, ಇನ್ನೊಬ್ರು ಬಂದಾಗ ಇವರು ಇರುವುದಿಲ್ಲ. ಈ ಸಮಸ್ಯೆಯನ್ನು ಸಹ ಮೊನ್ನೆ ನಮ್ಮ ನಾಯಕರಾದ ಜಯಪ್ರಕಾಶ್ ಹೆಗ್ಡೆ ಅವರಿಗೆ ನಾವು ತಿಳಿಸಿದ್ದೇವೆ. ಅವರು ಸಹ ಹೇಳಿದ್ದಾರೆ. ಖಂಡಿತವಾಗಿ ನಮ್ಮ ನಾಯಕರಾದ ದಿನೇಶ್ ಹೆಗ್ಡೆ ಅವರು, ಹರಿಪ್ರಸಾದ್ ಶೆಟ್ಟಿ ಅವರು, ಕೆಲವರು ಸದಾನಂದ ಶೆಟ್ಟಿ ಅವರು, ಶಿವರಾಮ್ ಶೆಟ್ಟಿ ಅವರ ಜೊತೆಗೆ ಸೇರಿ ಈ ಸಮಸ್ಯೆಯನ್ನು ನಾನು ನಿಮಗೆ ಬಗೆಹರಿಸಿ ಕೊಡ್ತೇನೆ ಅಂತ ಅವರು ಭರವಸೆಯನ್ನು ಅವರು ನಾವು ಕೊಟ್ಟಿದ್ದಾರೆ. ಮತ್ತು ನನಗೆ ಇನ್ನೊಂದು ಸಂತೋಷ ಏನಂತ ಹೇಳಿದ್ರೆ, ಕೇವಲ ನನಗೆ ಮಾತ್ರ ಜವಾಬ್ದಾರಿ ಕೊಟ್ಟಿಲ್ಲ, ನನಗೆ 3 ಜನ ಸದಸ್ಯರು, ಅತಿ ಉತ್ತಮ ಸದಸ್ಯರು ನನಗೆ ಕೊಟ್ಟಿದ್ದಾರೆ. ಅವರು ಚಂದ್ರಶೇಖರ್ ಶೆಟ್ಟಿ ಅವರು, ಚಂದ್ರ ಅಮೀನ್ ಅವರು, ಅಲ್ಫಾಜ್ ಅವರು. ನಾನು ನಿಮಗೆ ಈ ಭರವಸೆಯನ್ನು ಕೊಡ್ತಾ ಇದ್ದೇನೆ. ಮುಂದಿನ ದಿನದಲ್ಲಿ ಈ ಕಚೇರಿಗೆ ಬಂದಾಗ ಈ ಕಚೇರಿಯಲ್ಲಿ ಯಾರೂ ಇಲ್ಲ ಅನ್ನುವಂಥ ವಾತಾವರಣ ನಾವು ಸೃಷ್ಟಿ ಮಾಡಲಿಕ್ಕೆ ಬಿಡುವುದಿಲ್ಲ. ನಾವು 3ರಲ್ಲಿ 4 ಜನರಲ್ಲಿ ಯಾರಾದರೂ ಒಬ್ಬರು ಲಭ್ಯವಿದ್ದು ಸದ್ಯಕ್ಕೆ ಸಮರ್ಪಕವಾದ ಉತ್ತರವನ್ನು ನಾವು ಕೊಡುವ ಪ್ರಯತ್ನವನ್ನು ನಾವು ಮಾಡುತ್ತೇವೆ. ತದನಂತರ ಹಂತವಾಗಿ ಅಧಿಕಾರಿಗಳನ್ನು ತರಿಸುವಂಥದ್ದು ಮತ್ತು ಏನು ಕಾನೂನಿನ ಚೌಕಟ್ಟಿನಲ್ಲಿ ಏನಾದರೂ ಬದಲಾವಣೆ ನಮ್ಮ ಭಾಗದಲ್ಲಿ ಮಾಡಲಿಕ್ಕಾದರೆ ಅದನ್ನು ಖಂಡಿತವಾಗಿ ಮಾಡುವ ಪ್ರಯತ್ನವನ್ನು ಮಾಡ್ತೇವೆ. ಯಾಕಂತ ಹೇಳಿದರೆ ನಮ್ಮ ಭಾಗದಲ್ಲಿ ರಾಜ್ಯದಲ್ಲೇ ಇಂಟೆಲಿಜೆಂಟ್ ಆದ ನಾಯಕರುಗಳಿದ್ದಾರೆ. ಜಯಪ್ರಕಾಶ್ ಹೆಗ್ಡೆ ಅವರು ಇರ್ಬೋದು, ಪ್ರತಾಪ್ ಚಂದ್ರ ಶೆಟ್ಟಿ ಅವರು ಇರ್ಬೋದು. ಅಂಥ ನಾಯಕರ ಜೊತೆಗೆ ಎಂಥ ಸಮಸ್ಯೆ ಇದ್ದರೂ ಅವರು ಪರಿಹಾರ ಮಾಡುವ ನಮಗೆ ಭರವಸೆ ಇದೆ. ಆ ಭರವಸೆಯನ್ನು ನಾವು ನಿಮಗೆ ಕೊಡ್ತಾ ಇದ್ದೇವೆ. ಇದು ಮಾತ್ರ ಅಲ್ಲ, ಸಮಸ್ಯೆಗಳ ಮಹಾಪೂರವಿದೆ. ಬದಲಾವಣೆ ಆಗಬೇಕು, ನಮ್ಮೂರು ಅಭಿವೃದ್ಧಿ ಹೊಂದಬೇಕು ಅನ್ನುವ ಒಂದು ಉದ್ದೇಶವು ಸ್ಪಷ್ಟವಾಗಿದೆ. ಆದರೆ ಯಾವುದೇ ಬದಲಾವಣೆ ಒಂದರಿಂದಲಾಗುವುದಿಲ್ಲ. ಬದಲಾವಣೆಯ ಪ್ರಾರಂಭಕ್ಕೆ ಒಂದು ಮುನ್ನುಡಿಯನ್ನು ಇವತ್ತು ನಾವು ಆಗ್ತಾ ಇದ್ದೇವೆ ಅಂತ ಭರವಸೆಯನ್ನು ನಾನು ನಮ್ಮ ನಾಯಕರುಗಳಿಗೆ ಹಾಗೂ ನಮ್ಮ ಎಲ್ಲ ನಿರ್ದೇಶಕರಿಗೂ ನಾನು ನೀಡ್ತಾ ಇದ್ದೇನೆ. ಅದ್ರ ಜೊತೆಗೆ ನಮಗೆ ನಮ್ಮ ಕುಟುಂಬದ ಆತ್ಮೀಯರಾದ AB ಶೆಟ್ಟಿಯವರು ಇಲ್ಲಿ ಆಗಮಿಸಿದ್ದಾರೆ. ಅವರು ನಮ್ಮ ತಂದೆಯ ಸಮಕಾಲಿಕನವರು, ಅವರ ಜೊತೆಗೆ ಕೆಲಸವನ್ನು ಹೋರಾಟವನ್ನು ಮಾಡಿದವರು. ಅವರನ್ನು ಸಹ ನಮಿಸುತ್ತಾ ನನ್ನ ಒಂದು ರೀತಿಯ ಒಂದು ವಾಟ್ಸಪ್ ಮೆಸೇಜ್ಗೆ ಬರುವಂಥ ಎಲ್ಲರನ್ನ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ.